ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಸಂಡೇ ನಾನು ರಾಗಿ ರೊಟ್ಟಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ರಾಗಿ ರೊಟ್ಟಿಗೆ ಬೇಕಾಗಿರೋದು ರಾಗಿ ಹಿಟ್ಟು 1 ಕಪ್ಪು, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಗೋಡಂಬಿ ಸ್ವಲ್ಪ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ, ಒಂದು 10-15, ಕ್ಯಾರೆಟ್ ಒಂದು, ರ್ಯಾಡಿಶ್ ಒಂದು, ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಸೊಪ್ಪು, ಅನ್ನನ ಮಾಡಿಬಿಟ್ಟು ಅದನ್ನು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ಕಲಸೋಕ್ಕೆ. ಅದು ನೀಟಾಗಿ ಗಟ್ಟಿ ಬರಬೇಕು ತಿಕ್ನೆಸ್ ಅಂತ. ಈಗೆಲ್ಲ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಖಾರದ ಪುಡಿ, ನಿಮಗೆ ಖಾರಕ್ಕೆ ಒಂದು ಹಾಫ್ ಸ್ಪೂನು, ನಾನು ಹಾಫ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಫ್ ಸ್ಪೂನು ಉಪ್ಪು, ಸ್ವಲ್ಪ ನೀರು ಹಾಕ್ಕೊಳ್ಬೇಕು, ಜಾಸ್ತಿ ಹಾಕ್ಕೊಳ್ಬಾರ್ದು, ತೆಳು ಆಗಿಬಿಡತ್ತೆ. ಯಾಕಂದರೆ ಮೂಲಂಗಿನಲ್ಲಿ ಕ್ಯಾರೆಟಲ್ಲಿ ನೀರಿನ ಅಂಶ ಇರುತ್ತೆ. ನಾವು ಸ್ವಲ್ಪ ಹಾಕ್ಕೊಂಡು ಕ್ವಾಂಟಿಟಿ ನೋಡಿಕೊಂಡು ಕಲಿಸ್ಕೊಳ್ಬೇಕು. ಅದು ಸ್ವಲ್ಪ ಕಲ್ಸೋಕ್ಕೆ ಕಷ್ಟನೇ ಅನಿಸುತ್ತೆ, ನೀಟಾಗಿ ನೋಡಿಕೊಂಡು ಕಲಿಸ್ಬೇಕು. ನಂತರ ಫುಲ್ಲು ಫಿನಿಶ್ ಆದಮೇಲೆ ಇವಾಗ ಒಂದು ಸ್ವಲ್ಪ ತೆಳು ಆಯಿತು ಅಂದರೆ ಸ್ವಲ್ಪ ನೀವು ಅಕ್ಕಿ ಹಿಟ್ಟು ಆ್ಯಡ್ ಮಾಡ್ಕೊಂಡು ಕಲಿಸ್ಕೊಳ್ಳಿ. ಆಮೇಲೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಮೇಲೆ ಅಂಟಬಾರ್ದು ಅಂತ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡಾದಮೇಲೆ ಎಲ್ಲ ಒಂದು ಹಂತಕ್ಕೆ ಬಂದಮೇಲೆ ಅದನ್ನು ಪಕ್ಕಕ್ಕಿಡಿ ಒಂದು 10 ನಿಮಿಷ. ಆಮೇಲೆ ಈಗ ಕಾಯಿ ಚಟ್ನಿ ಮಾಡೋಕ್ಕೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕಾಯಿ ತುರಿ, ಬೆಳ್ಳುಳ್ಳಿ, ಕಡಲೆ ಬೀಜ, ಇದಿಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚಟ್ನಿಗೆ ಮಿಕ್ಸಿಗೆ ಹಾಕ್ಕೊಳ್ಳಿ. ಮಿಕ್ಸಿಗೆ ಹಾಕ್ಕೊಂಡ್ಮೇಲೆ ಇದನ್ನೆಲ್ಲ ಎಷ್ಟು ರುಚಿಗೆ ಬೇಕೋ ಅಷ್ಟೇ ಹಾಕ್ಕೊಳ್ಳಿ. ಬೇಕಾದ್ರೆ ನೀವು ಕಡಲೆ ಬೀಜ ಹುರಿದು ಹಾಕ್ಕೊಳ್ಬೋದು, ಇಲ್ಲ ಹಸಿದಾದರೂ ಹಾಕ್ಕೊಳ್ಬೋದು. ಈಗ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ನಾನು. ಮಿಕ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರು ನೋಡಿಕೊಂಡು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಚಟ್ನಿ. ಈಗ ಹೆಂಚಿಟ್ಕೊಳ್ಬೇಕು, ಸ್ಟವ್ ಹಚ್ಕೊಂಡು ಹೆಂಚಿಟ್ಕೊಂಡು ರೊಟ್ಟಿನ ನಾವು ತಟ್ಟಬೇಕು. ಒಂದೊಂದೇ ಎಷ್ಟು ದಪ್ಪ ನಿಮಗೆ ಯಾವ ಥರ ತೆಳು ಬೇಕು ಆ ಥರ ನೋಡಿಕೊಂಡು ಎಣ್ಣೆ ಸವರ್ಕೊಂಡು, ಕವರ್ ಮೇಲೆ ಎಣ್ಣೆ ಸವರ್ಕೊಂಡು, ಬಾಳೆ ಎಲೆಯಲ್ಲಿ ಬೇಕಾದ್ರೂ ತಟ್ಬೋದು, ಇದರಲ್ಲಿ ಬೇಕಾದ್ರೂ ತಟ್ಬೋದು. ಬಾಳೆ ಎಲೆಯಲ್ಲಿ ತಟ್ಟಿದ್ರೆ ಒಂಥರ ಟೇಸ್ಟ್ ಬರುತ್ತೆ. ಇದರಲ್ಲಿ ಬೇಕಾದ್ರೂ ನೋಡಿಕೊಂಡು ತಟ್ಟಬೇಕು. ಆ ಕಡೆ ಈ ಕಡೆ ಕ್ರ್ಯಾಕ್ ಆಗಂಗಿಲ್ಲ. ಸ್ವಲ್ಪ ಆಗುತ್ತೆ, ಓಕೆ, ಅಡ್ಜಸ್ಟ್ ಮಾಡಿಕೊಂಡು ತಟ್ಟಬೇಕು. ನೀವು ನೀಟಾಗಿ ಆ ಕಡೆ ಈ ಕಡೆ ಎಲ್ಲ ನೋಡಿಕೊಂಡು, ಜಾಸ್ತಿ ಅಗಲ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಅಗಲ ಮಾಡಿಕೊಂಡ್ರೆ ಜಾಸ್ತಿ ಬೇಗ ಕಟ್ಟಾಗಿಬಿಡುತ್ತೆ, ಎತ್ತಿ ಹಾಕಬೇಕಾದ್ರೆ ಕಟ್ಟಾಗತ್ತೆ. ಬೆಸ್ಟು ಬಾಳೆ ಎಲೆಯಲ್ಲಿ ನೀವು ತಟ್ಟಿ ಹಾಕಿದ್ರೆ ನೀವು ಹೆಂಚು ಮೇಲೇ ಅದನ್ನು ಹಾಕ್ಬೋದು, ತಿರುಗಿಸಿ ಹಾಕ್ಬೋದು ಬಾಳೆ ಎಲೆ ಸಮೇತ. ಬಟ್ ಕವರ್ ಮೇಲೆ ಅಂದರೆ ಪ್ಲಾಸ್ಟಿಕ್ ಅಲ್ವಾ, ನಾವು ಹಾಕೋಕ್ಕಾಗಲ್ಲ. ಬಾಳೆ ಎಲೆ ಎವ್ರಿ ಡೇ ಸಿಗಬೇಕಲ್ಲ, ನಮಗೆ ಹೋಗಿ ಪರ್ಚೇಸ್ ಮಾಡಿ ತರಬೇಕಲ್ಲ, ಹಂಗಾಗಿ ಕವರ್ ಮೇಲೆ ಹಾಕ್ಕೊತೀವಿ ಬೆಸ್ಟು. ಈಗ ತುಪ್ಪನ ಬೇಕಾದ್ರೆ ತುಪ್ಪ ಹಾಕಿ ನೀವು ತುಪ್ಪ ಹಾಕಿ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಂಡು ತುಪ್ಪ ಸವರ್ಕೊಂಡು ಅದನ್ನು ರೊಟ್ಟಿನ ಬೇಯಿಸ್ಬೇಕು. ಹಿಂದೆ ಮುಂದೆ ನೀಟಾಗಿ ಬೇಯಿಸ್ಬೇಕು, ಬ್ರೌನಿಷ್ ಆಗೋ ಥರ ನೀಟಾಗಿ ಬೇಯಿಸ್ಬೇಕು. ಹೀಗೆ ಹಾಕ್ತಾಯಿದ್ದೀನಿ ರೊಟ್ಟಿ. ನಿಧಾನಕ್ಕೆ ತಕ್ಕೊಳ್ಬೇಕು ಕೈ ಮೇಲೆ, ಸ್ವಲ್ಪ ಹಂಗಾಗತ್ತೆ. ಎಲ್ಲ ಸಾಫ್ಟ್ ಆಗಿಬಿಟ್ಟಿರುತ್ತೆ, ಯಾಕಂದರೆ ಮೂಲಂಗಿ ತುರಿ, ನಾವು ಕ್ಯಾರೆಟ್ ತುರಿ, ಕ್ಯಾಶ್ಯೂ ನಟ್ಟು ಎಲ್ಲ ಹಾಕಿರ್ತೀವಲ್ಲ, ಅದು ತುಂಬ ಸಾಫ್ಟ್ನೆಸ್ ಬಂದಿರುತ್ತೆ. ಸೈಡಿಗೆ ತುಪ್ಪ ಹಾಕಿ ನೀವು ಬೇಕಿದ್ದರೆ ರೊಟ್ಟಿ ಮಧ್ಯ ಹೋಲ್ ಮಾಡ್ಕೋಬೋದು, ಅದು ನೀಟಾಗಿ ಬೇಯಲಿ ಅಂತ. ಇಲ್ಲಾಂದರೆ ಹಾಗೇನೂ ಬೇಯಿಸ್ಬೋದು ನೀಟಾಗಿ. ನಾನೇನು ಹೋಲ್ ಮಾಡ್ಕೊಳ್ಳಲ್ಲ, ಬೇಕಿದ್ರೆ ನೀವು ಹೋಲ್ ಮಾಡ್ಕೋಬೋದು, ಒಳಗಡೆ ಎಲ್ಲ ಬೇಯಲಿ ಅನ್ನೋ ಥರ. ಬಟ್ ಸ್ಲಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಬೇಯಿಸ್ಬೇಕು. ಜೋರು ಮಾಡಿಬಿಟ್ರೆ ಬೇಗ ಸೀದೋಗಿಬಿಡತ್ತೆ. ಜೋರು ಮಾಡೋಕ್ಕೆ ಹೋಗಬೇಡಿ, ಸ್ಲಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಬೇಯಿಸಿ. ಸುತ್ತ ಫುಲ್ಲು ಕವರ್ ಆಗಬೇಕು, ಎಲ್ಲ ಕಡೆನೂ ಆ ಕಡೆ ಈ ಕಡೆ ಫುಲ್ಲು ಬೇಯಿಸ್ಬೇಕು. ಆಯಿತು, ರೆಡಿ ಆಯ್ತು. ಈಗ ಎರಡನ್ನೂ ಹಾಕಿ ಕಾಯಿ ಚಟ್ನಿ ಹಾಕಿ ಸರ್ವ್ ಮಾಡಿದ್ದೀನಿ ನೋಡಿ.